ಈಗ ಜಸ್ಟ್ ಯು ಆರ್ ಮೀ ಅಂತ ಕ್ವೆಶನ್ಸ್ ಕೆಲವು ನಾನು ಪಟ ಅಂತ ಕ್ವೆಶನ್ ಕೇಳ್ತೇನೆ, ನೀವು ನಾನಾಗಿದ್ರೆ ನನಗೆ ಬೆಟರ್ ಮಾಡ್ಬೇಕು, ಇಲ್ಲಾಂದ್ರೆ ನೀವು ಹೀಗೆ ನಂಗೆ. ಓಕೆ. ನಮ್ಮಿಬ್ರಲ್ಲಿ ತುಂಬಾ ಲೇಜಿ ಯಾರು? ನಾನೇ. ಜಾಸ್ತಿ ಕೋಪಿಸ್ಟರ್ ಯಾರು? ನೀನೆ. ನೀನು ನಂಗೆ ಅಂತ ಹೇಳಿದ? ಮಾಡ್ಕೊಳ್ತೀರಿ. ನಾನು ಕಡಿಮೆ ಕೋಪ ಮಾಡುದು ಅಷ್ಟು, ನೀನ್ ಜಾಸ್ತಿ ಮಾಡುದು. ಯಾರಿಗೆ ತುಂಬಾ ಬೇಜಾರಾಗುದು ಬೇಗ? ನಿಮಗೆ? ನಿಂಗು ಒಂದೊಂದ್ಸಲ ನಾಟಕ ಎಲ್ಲ ಮಾಡ್ತಿ. ಯಾರು ಮೊಬೈಲ್ ಜಾಸ್ತಿ ಯೂಸ್ ಮಾಡುದು? ನಾನು. ಯಾಕೆಂತ ಹೇಳಿದ್ರೆ ಹೌದು, ಯಾಕೆ ಹೌದುಂಟ, ಒಂದು ಎಷ್ಟೋ ವಿಡಿಯೋಗಳು ಎಡಿಟ್ ಮಾಡೋದು, ತೆಗಿಯೋದು. ಇನ್ಸ್ಟಾದಲ್ಲಿ ರೀಲ್ಸ್ ಎಡಿಟ್ ಮಾಡಬೇಕಾದ್ರೆ ನಾನು ಹೇಳ್ಬೇಕು, ಇಲ್ಲಂತಂದ್ರೆ ರೀಲ್ಸ್ ಮಾತ್ರ ಜಸ್ಟ್ ಶಾರ್ಟ್ಸ್ ರೀಲ್ಸ್. ಒಪ್ಪಿಕೊಳ್ತೇನೆ. ಎಡಿಟ್ ಎಲ್ಲ ಮಾಡ್ಲಿಕ್ಕೆ ಒತ್ತಾಯ ಮಾಡೋಳು ಇವಳೆ, ಬೇಗ ವಿಡಿಯೋ ಬಿಡ್ಲೆ ಅಂತ ಹೇಳುದು ಇವಳೆ. ಯಾರಾದ್ರೂ ಫೋನ್ ಮಾಡಿ ನಾನೇ ಆ ವಿಡಿಯೋ ಬಿಡ್ತೀಯ ಅಂತ ಕೇಳೋದು ಕೂಡ ಇವಳು ಅಂತೇಳಿ, ಅವಾಗ ಇವಳು ನಂಗೆ ಪ್ರೆಷರ್ ಆಗ್ತಾಳೆ. ಹೌದು, ಜಾಸ್ತಿ ಮೊಬೈಲ್ ಯೂಸ್ ಮಾಡೋದು ನಾನೇ. ಜಾಸ್ತಿ ಫುಡಿ ಯಾರು? ಅಂದ್ರೆ ತಿನ್ಲಿಕ್ಕೆ ಇಷ್ಟಪಡುವವರು ಯಾರು? ನೀನೇ ಬಿಡು. ಇಲ್ಲ, ಇಬ್ರು ಸಹ. ಇಬ್ರು ರಕ್ಕಸ್. ನಾವಂದ್ರೆ ತುಂಬಾ ಫುಡ್ ಮತ್ತೆ ನಾವು ಟ್ರಾವೆಲ್ ಅನ್ನ ಎಂಜಾಯ್ ಮಾಡ್ತೇವೆ. ಬಿಕಾಸ್ ಟ್ರಾವೆಲ್ ಅಂದ್ರೆ ಒಂದು ರಿಲ್ಯಾಕ್ಸಿಂಗ್ ಫೀಲ್ ಕೊಡುತ್ತೆ ನಮಗೆ. ಇವನ್ ಫುಡ್ ಸಹ ಹಾಗೆ. ಯೂಶುವಲಿ ಏನಂದ್ರೆ ತುಂಬಾ ಅಲ್ಲ, ಬಟ್ ಅಪರೂಪಕ್ಕೆ ಎಲ್ಲಿಯಾದ್ರೂ ಹೋಗುದು, ಅಲ್ಲಿ ತಿನ್ನೋದು ನಮಗೆ ಯೂಶುವಲಿ ಈ ಸ್ಟ್ರೀಟ್ ಫುಡ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಯಾರು ಜಾಸ್ತಿ ಫಿಶ್ ತಿನ್ನೋರು? ಇಬ್ರು. ಬಿಕಾಸ್ ಇಬ್ರು ನಾನ್ ವೆಜ್ ಗೆ ತುಂಬಾ ಕ್ರೇವ್ ಮಾಡ್ತೇವೆ. ನಮ್ಮಲ್ಲಿ ಒಂದು ಗುಣ ಉಂಟು, ಎಲ್ಲಾದ್ರೂ ಹೋದ್ರೆ ಕೆಲವೊಂದ್ಸಲ ದೊಡ್ಡ ಹೋಟ್ಲು ಕೂಡ ಊಟಕ್ಕೆ ಹೋಗ್ತೇವೆ, ಕೆಲವೊಂದ್ಸಲ ಸ್ಟ್ರೀಟ್ ಫುಡ್ ತಿನ್ಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ನಮ್ಗೆ ಇಬ್ರು ಕೂಡ. ಎಷ್ಟೋ ಸಲ ದೊಡ್ಡ ಹೋಟ್ಲಿಗೆ ಅಂತ ಹೊರಡಿ ಅವಾಗ ಎಲ್ಲ ಸ್ಟ್ರೀಟ್ ಫುಡ್ ನೋಡುವಾಗ ಅಲ್ಲಿ ಹೋಗಿ ತಿಂದದ್ದು ಕೂಡ ಉಂಟು. ಎರಡೂ ಅಭ್ಯಾಸ ಆಗ್ಬೇಕು, ಒಳ್ಳೇದು. ಸ್ಟ್ರೀಟ್ ಫುಡ್ ಕೂಡ ತುಂಬಾ ಸಲ ನೋಡುವಾಗ ಅದು ಟೇಸ್ಟ್ ಜಾಸ್ತಿನೇ ಇರುತ್ತೆ, ಹೇಗಂತ ಗೊತ್ತಿಲ್ಲ. ಓಕೆ, ಬೇರೆ ಯಾರು ಜಾಸ್ತಿ ಜಗಳ ಮಾಡುದು? ನೀನೆ. ಮತ್ತೆ ಜಾಸ್ತಿ ಕಿರಿಕಿರಿ ಮಾಡುದು? ನಾನು ಆಗಿರ್ಬೋದು. ಸಂಡೇ ಹೊತ್ತೊಂದು 100% ಕಿರಿಕಿರಿ ಮಾಡ್ತೇನೆ. 3 ಗಂಟೆ ತನಕ ಕಾಯ್ತೇನೆ. 3 ಗಂಟೆ ನಂತರ ಕ್ರಿಕೆಟ್ಗೆ ಹೋಗ್ಲಿಕ್ಕೆ ಇವಳು ಬಿಡುದಿಲ್ಲ ಅಂತ ಹೇಳಿದ್ರೆ ಕಿರಿಕಿರಿ ಮಾಡಿ ಹೋಗ್ತೇನೆ ಕ್ರಿಕೆಟ್, ಅದು ಗ್ಯಾರಂಟಿ. ಯಾರು ಜಗಳ ಮಾಡಿದ್ರೆ ಬೇಗ ಸ್ಟಾಪ್ ಮಾಡುದಿಲ್ಲ? ನೀನೇ. ಸಿಂಗಂ ತರ. ನೀವು ನನಗೆ ಕ್ಲಾರಿಫೈ ಬೇಕು, ನನಗೆ ಕ್ಲಾರಿಟಿ ಬೇಕು, ನನಗೆ ಕ್ಲಾರಿಫೈ ಆಗ್ಬೇಕು ಅಂತ ಅದು ಉಂಟು. ಓಕೆ, ಎಡಿಯುವುದು. ಆದ್ರೆ ಚಿಂಗಮ್ನಾಗೆ ಎಳಿಯುವುದು ನೀನೆ ಜಾಸ್ತಿ. ಯಾರಿಗೆ ಬೇಗ ಹಸಿವಾಗೋದು ಎಲ್ಲಾದ್ರೂ ಹೋದ್ರೆ? ಅದು ನಿಮಗೆ. ಉಪ್ಪಿನಂಗಡಿಗೆ ಒಂದೊಂದ್ಸಲ ಹೋದ್ರೆ ಐಸ್ ಕ್ರೀಮ್ ತಿನ್ಲಿಕ್ಕೆ ಬಡಾಪುಣ ಅಂತ ಹೇಳೋದು. ಅದು ಐಸ್ ಕ್ರೀಮ್ ಶಾಪ್ ಅನ್ನು ನನಗೆ ಹಸಿವಾಗುದು. ತಿನ್ಬೇಕಿದ್ರೆ ಹಸಿವಾಗುದು ಅಂತ ನಿಮಗೆ ಹಸಿವನ್ನು ತಡ್ಕೊಳ್ಳಿಕ್ಕೆ ಆಗುದಿಲ್ಲ, ನನಗೆ ಆಗ್ತದೆ. ಇವರಿಗೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಮತ್ತೆ ಬೇರೆ ಯಾರು ಜಾಸ್ತಿ ಟಾಕಿಟಿವ್? ನಾನೇ. ಇವಾಗ ಇವಳು ಕೂಡ ಕಲಿತಾ ಇದ್ದಾಳೆ. ಇಲ್ಲ, ನಾನು ಹೇಗೆ ನನಗೆ ಯಾರು ಕನೆಕ್ಟ್ ಆಗ್ತಾರ ಅವರೊಟ್ಟಿಗೆ ನಾನು ಜಾಸ್ತಿ ಮಾತಾಡ್ತೇನೆ, ಇಲ್ಲಂತಂದ್ರೆ ಹಾಯ್ ಬಾಯ್ ಅಷ್ಟೇ. ಬೇರೆ ಉಂಟಾ ಕ್ವಶನ್ಸ್? ಬೇರೆ 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 ಯಾರಿಗೆ ಟ್ರಾವೆಲಿಂಗ್ ಅಂದ್ರೆ ಜಾಸ್ತಿ ಇಷ್ಟ? ಅಷ್ಟೇ ಇಬ್ಬರಿಗೂ ಆಗಿರ್ಬೋದು. ಟ್ರಾವೆಲಿಂಗ್ ಅಂದ್ರೆ ಇಬ್ಬರಿಗೂ ಕೂಡ ಇಷ್ಟನೇ. ಮತ್ತು ಟ್ರಾವೆಲ್ ಅಂದ್ರೆ ಇಬ್ಬರಿಗೂ ಇಷ್ಟ. ನಮ್ದಂದ್ರೆ ಬೇರೆ ಬೇರೆ ಪ್ಲೇಸಿಗೆ ಹೋಗ್ಬೇಕು, ಮತ್ತೆ ಅಲ್ಲಿಯ ಫುಡ್ ಅನ್ನೆಲ್ಲ ನಾವು ಟೇಸ್ಟ್ ಮಾಡ್ಬೇಕು, ಹೇಗಿದೆ. ಇಬ್ಬರಿಗೂ ಸೇಮ್. ಕೆಲವೊಂದು ಇಬ್ಬರಿಗೂ ಸೇಮ್ 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 ಇದೆ, ಕೆಲವಷ್ಟು. ಎಸ್ ಆಯ್ತಲ್ಲ? ಎಸ್. ಇದು ನಮ್ಮ ನಡುವೆ ಇದ್ದಂತಹ ಕ್ವಶನ್ ಅಂಡ್ ಆನ್ಸರ್ಗೆ ನಿಮಗೆಲ್ಲ ಉತ್ತರ ಸಿಕ್ಕಿರ್ಬೋದು. ನಿಮಗೂ ಏನಾದ್ರು ಕ್ವಶನ್ ಕೇಳಲಿಕ್ಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಸಬ್ಸ್ಕ್ರೈಬರ್ಸ್ ನ ಕ್ವೆಶನ್ ಗೆ ಮಾಡುವ. ಸೊ ಇಂಟ್ರೆಸ್ಟೆಡ್ ಇದ್ರೆ ನಿಮ್ದು ಏನಾದ್ರು ಕ್ವಶನ್ಸ್ ಇದ್ರೆ 100% ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಮಾಡ್ತೇವೆ ನಾವು. ಎಸ್, ಯೂಟ್ಯೂಬ್ ಅಂತ ಹೇಳುವಾಗ ಮದುವೆ ಆದ ನಂತರ ನನ್ನ ಯೂಟ್ಯೂಬ್ ಜರ್ನಿ ಒಂದಷ್ಟು ಸ್ಟಾರ್ಟ್ ಆಯ್ತು ಅಂತ ಹೇಳಬಹುದು. ಅದಕ್ಕಿಂತ ಮುಂಚೆ ಕೂಡ ಯೂಟ್ಯೂಬ್ ಇತ್ತು, ಅನಂತರ ಒಂದು ಸ್ಟಾರ್ಟ್ಅಪ್ ಸಿಕ್ಕಿತ್ತು, ರನ್ನಿಂಗ್ ಆಗ್ತಾ ಉಂಟು. ಇವಾಗ ಆಫ್ಟರ್ ಮ್ಯಾರೇಜ್ ಇವಾಗ ನಾನು ನನ್ನೆಲ್ಲ ವ್ಯೂವರ್ಸ್ ಗಳ ಸಪೋರ್ಟ್ ಇಂದ 1000 ಸಬ್ಸ್ಕ್ರೈಬರ್ ರೀಚ್ ಆಗಿದೆ. ಎಲ್ಲ ಕಾರಣ ನೀವುಗಳು ಅಂತ ಹೇಳ್ತೇನೆ, ಯಾವತ್ತು ಈ ಮಾತನ್ನ ಹೇಳ್ತೇನೆ. ಎಸ್, ಯೂಟ್ಯೂಬ್ ಅಂತ ಹೇಳುವಾಗ ನನ್ನ ಬಗ್ಗೆ ನೀನು ಏನ್ ಹೇಳ್ತೀಯ? ಯೂಟ್ಯೂಬ್ ಅಂತ ಒಂದು ಇತ್ತು, ಬಟ್ ನೀವು ಶಾರ್ಟ್ಸ್ ಎಲ್ಲ ಕೋವಿಡ್ ಟೈಮ್ ಅಲ್ಲಿ ಮಾಡ್ತಾ ಇದ್ರಿ, ನಿಮ್ಮದೊಂದು ಟೀಮ್ ಇತ್ತು.
ಸೊ ಅವರೆಲ್ಲ ಶಾರ್ಟ್ಸ್ ಮಾಡ್ತಾ ಇದ್ರು. ಮತ್ತೆ ನೆಕ್ಸ್ಟ್ ಆಫ್ಟರ್ ಮ್ಯಾರೇಜ್ ನಾನೇ ಕೇಳಿದ್ದು, ನಿಮ್ಮ ಹತ್ರ ಒಂದು ಟ್ಯಾಲೆಂಟ್ ಇದೆ, ಬಿಕಾಸ್ ನೀವೊಂದು ಸ್ಟೇಜ್ ಫಿಯರ್ ಇಲ್ಲದೆ ಮತ್ತೆ ಒಬ್ಬ ವ್ಯಕ್ತಿ ಒಟ್ಟಿಗೆ ಇದ್ರೆ ಅಥವಾ ತುಂಬಾ ಎಷ್ಟೇ ಮಂದಿ ಇರ್ಲಿ, ಯು ಹ್ಯಾವ್ ಅ ಡೇರ್ ಟು ಸ್ಪೀಕ್. ಅಂದ್ರೆ ಯಾವುದೇ ಭಯ ಇಲ್ಲದೆ ನೀವು ಒಂದು ಮಾತಾಡುವಂತಹ ಕ್ಯಾರೆಕ್ಟರ್ ನಿಮಗಿದೆ. ಎಲ್ಲರನ್ನೂ ಒಂದೇ ಅಂತ ಹೇಳುವಂತಹ ಒಂದು ಕ್ಯಾರೆಕ್ಟರ್ ಇದೆ ನಿಮ್ಮಲ್ಲಿ. ಮತ್ತೆ ಎಲ್ಲರನ್ನೂ ಒಂಥರ ನಿಮ್ಮ ಆ ಒಂದು ಆಕ್ಟಿವ್ನೆಸ್ ಇಂದ ನೀವು ಆ ಸರೌಂಡಿಂಗ್ಸ್ ಅನ್ನ ಆಕ್ಟಿವ್ ಮಾಡ್ತೀರಾ. ಸೊ ನಾನೇ ಹೇಳಿದ್ದು, ಯಾಕೆ ನಿಮಗೆ ಯೂಟ್ಯೂಬ್ ಅನ್ನು ನೆಕ್ಸ್ಟ್ ಪುನಃ ಕಂಟಿನ್ಯೂ ಮಾಡಬಾರ್ದು, ಬಿಕಾಸ್ ಆ ಶಾರ್ಟ್ಸ್ಗೆ ಮಾತ್ರ ಅದು ಸೀಮಿತ ಆಗಿತ್ತು, ಮತ್ತೆ ಏನು ಅದರಲ್ಲಿ ಮತ್ತೆ ಹಾಕ್ತಾ ಇರ್ಲಿಲ್ಲ, ಮತ್ತೆ ಎಲ್ಲರೂ ಬ್ಯುಸಿ ಆಗಿದ್ರು. ಸೊ ಥಾಟ್ ನಾನು ಹೇಳಿದಾಗ ಓಕೆ ಲಾಗ್ಸ್ ಮಾಡುವ. ಬಟ್ ನಮಗಿದ್ದಂತಹ ಒಂದು ಫಿಯರ್ ಅಂದ್ರೆ, ನಮ್ಮ ಪರ್ಸನಲ್ ಲೈಫ್ ಅನ್ನು ಯೂಶ್ವಲಿ ಡೈಲಿ ಲಾಗ್ಸ್ ಅಲ್ಲಿ ಹೇಗೆ ತೋರಿಸ್ತಾರೆ ಅಂಥದನ್ನು ನಮಗೆ ತೋರಿಸಕ್ಕೆ ಇಷ್ಟ ಇಲ್ಲ, ಬಿಕಾಸ್ ನಾವಿಬ್ರು ಒಂದು ಪ್ರೊಫೆಷನಲ್ ಇರೋದ್ರಿಂದ ಅದಕ್ಕೇನೋ ಒಂಥರ ಇಫೆಕ್ಟ್ ಆಗಬಾರ್ದು ಅನ್ನೋ ರೀತಿ. ಬೀಯಿಂಗ್ ಅ ಯೂಟ್ಯೂಬರ್ ತುಂಬಾ ಕಲ್ತಿದ್ದೇವೆ, ಬಿಕಾಸ್ ವಿಡಿಯೋ ಮಾಡೋದು ಅಷ್ಟೇ ಅಲ್ಲ, ಎಡಿಟಿಂಗ್ ವರ್ಕ್ಸ್ಗೆ ಅಷ್ಟೇ ಟೈಮ್ ತಗೊಳ್ಬೇಕಾಗತ್ತೆ. ಸೊ ಬೀಯಿಂಗ್ ಅ ಯೂಟ್ಯೂಬರ್ಸ್, ಯು ಹ್ಯಾವ್ ಅ ಟ್ಯಾಲೆಂಟ್, ಜಸ್ಟ್ ಡೂ ಇಟ್. ತುಂಬಾನೇ ಇನ್ನು ಕಲಿತಾ ಇದ್ದೇವೆ ಅಂತಾನೆ ಹೇಳ್ಬೇಕಷ್ಟೇ. ತುಂಬಾನೇ ಯೂಟ್ಯೂಬ್ ಅನ್ನು ತುಂಬಾನೇ ದೊಡ್ಡದು. ಇದಕ್ಕಿಂತ ನಂಗೆ ತುಂಬಾ ಜನ ಹೇಳ್ಕೊಟ್ಟವರಿದ್ದಾರೆ, ಈ ತರನೇ ಮಾಡು ಈ ತರ ಮಾಡು ಅಂತ. ಎಸ್, ನೀನ್ ನೋಡಿರುವಂತಹ ಸುನಿಲ್ ಪಿರ್ನಯ್ಯನ್ನು ಇನ್ನು ಮುಂದೆ ಯಾವ ತರ ನೋಡ್ಲಿಕ್ಕೆ ಇಷ್ಟಪಡ್ತೀಯ? ಇನ್ನೂ ಹೈ ಆಗಿ ಗ್ರೋ ಆಗಿ ಆದಷ್ಟು ನಿಮಗೆ ಸಬ್ಸ್ಕ್ರೈಬರ್ ಬರಲಿ, ಅದೇ ರೀತಿ ಒಂದು ಪಾಪ್ಯುಲಾರಿಟಿ ಸಿಗ್ಲಿ, ನೀವು ರೆಕಾಗ್ನೈಸ್ ಆಗುವ ಹಾಗೆ ಆಗ್ಲಿ, ತುಂಬಾ ಫೇಮಸ್ ಆಗಿ ಅಂತ. ಅಷ್ಟೇ ಅಲ್ಲ, ಆಫ್ಟರ್ ಯೂಟ್ಯೂಬ್ ನನ್ನಲ್ಲಿ ಏನು ಚೇಂಜಸ್ ಆಗಿದೆ ಅಂದ್ರೆ, ನಾನು ಬೀಂಗ್ ಅ ಲೆಕ್ಚರರ್, ನಾನು ಜಸ್ಟ್ ನನ್ನ ಸ್ಟೂಡೆಂಟ್ಸಿಗೆ ಮಾತ್ರ ಕ್ಲಾಸ್ ತಗೊಳ್ಳೋದ್ರಲ್ಲಿ ಆಗಿರ್ಬೋದು, ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ದೆ. ಬಟ್ ಒಂದು ಕ್ಯಾಮ್ರಾ ಫೇಸ್ ಮಾಡುವಷ್ಟು ನನ್ನ ಹತ್ರ ಡೇರಿಂಗ್ ಇರಲಿಲ್ಲ. ಮತ್ತೆ ನಾನು ಯೂಶ್ವಲಿ ನಿಮ್ಮಷ್ಟು ಟಾಕೆಟಿವ್ ಅಲ್ಲ. ನಾನು ಅಷ್ಟು ಟಾಕೆಟಿವ್ ಅಲ್ಲ, ಬಿಕಾಸ್ ನನಗೆ ತುಂಬಾ ಮಾತಾಡಿದ್ರೆ ಐ ವಿಲ್ ಫೀಲ್ ಲೈಕ್ ಇರಿಟೇಟಿಂಗ್. ಹಾಗೆ ನನಗೆ ಎಷ್ಟು ಬೇಕೋ ಅಷ್ಟೇ ಮಾತಾಡ್ಬೇಕು. ಬಟ್ ಆಫ್ಟರ್ ಯೂಟ್ಯೂಬ್ ನನ್ನ ರಿಲೇಟಿವ್ಸ್ ಇರ್ಬೋದು, ನನ್ನ ಫ್ರೆಂಡ್ಸ್ ಇರ್ಬೋದು, ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಓ ಇಲ್ಲ ಪಾತೆರೆ ಕಲ್ತಾನ, ಅಂದ್ರೆ ನಾನ್ ಸಹ ಮಾತಾಡ್ಲಿಕ್ಕೆ ಕಲ್ತ್ನ ಹಾಗೆ ಅಂತ ನಾನು ಹೇಳ್ತೇನೆ. ಬಿಕಾಸ್ ಆ ಫಿಯರ್ ಇಲ್ಲ ಇವಾಗ ಮಾತಾಡ್ಲಿಕ್ಕೆ ಕ್ಯಾಮರಾ ಮುಂದೆ. ಸೊ ಅದು ಹೌದು, ಇದು ಎಲ್ರಿಗೂ ಕೂಡ ಬರುತ್ತೆ. ಇದು ಈ ಒಂದು ಯಾರಾದ್ರೂ ನಮ್ ಜೊತೆ ಇದ್ದವರು ಏನೋ ಯೂಟ್ಯೂಬ್ ಏನೋ ಒಂದು ಮಾಡ್ತಾ ಇದ್ರೆ ಅವ್ರ ಜೊತೆ ನಾವುಗಳು ಸೇರ್ಕೊಂಡ್ರೆ ಸಪೋರ್ಟ್ ಬೇಕು ನಮಗೆ. ನಮ್ಮ ಹತ್ರ ಏನೋ ಒಂದು ಹಿಡನ್ ಟ್ಯಾಲೆಂಟ್ಸ್ ಇರ್ಬೋದು, ಬಟ್ ಅದನ್ನು ಅದು ಗ್ರೋ ಆಗ್ಲಿಕ್ಕೆ ಏನಾಗ್ಬೇಕು ಅಂದ್ರೆ ಒಂದು ಈ ತರದ ಸಪೋರ್ಟ್ ಸಿಸ್ಟಮ್. ಓಕೆ, ನಂಗೆ ಸಪೋರ್ಟ್ ನೀನ್ ಸಿಕ್ಕಿದೆ, 100% ಸಿಕ್ಕಿದೆ. ನಾನು ಒಂದು ಸ್ಟೇಜ್ ಎಲ್ಲ ಬಂದು ನಿಂತಿದ್ದೆ, ನಿಂತಂತ ಸ್ಟೇಜ್ ಇಂದ ಮುಂದುಗಡೆ ಹೋಗ್ಲಿಕ್ಕೆ ನೀನ್ ಕಳಿಸಿದ್ದಿ. ಓಕೆ, ಹೀಗೆ ನಿನ್ನ ಸಪೋರ್ಟ್ ಯಾವತ್ತೂ ಇರ್ಲಿ ಅಂತ ಹೇಳ್ತೇನೆ. ಎಸ್, ನೆಕ್ಸ್ಟ್ ಕ್ವಶನ್. ಅದೇ, ನನ್ನ ನೀವು ಫಸ್ಟ್ ಟೈಮ್ ನೋಡ್ಲಿಕ್ಕೆ ಬಂದ್ರಲ್ಲ, ಅವಾಗ ನಾನು ಯಾವ ಸಾರಿಯನ್ನು ಉಟ್ಟಿದ್ದೆ? ಅದು ನೆನಪಿಲ್ವಾ ಅಂತ. ಮೋಸ್ಟ್ಲಿ ಮನೆ ಬರುವಾಗ ನಾನು ನೆನಪಿರ್ಲಿಕ್ಕಿಲ್ಲ, ಯಾಕಂದ್ರೆ ಅವರಿಗೆ 10 minutes ಬಿಫೋರ್ ಏನಾದ್ರು ತೆಕ್ಕೊಂಡ್ ಬನ್ನಿ ಅಂತ ಹೇಳಿದ್ರು, ಅವರಿಗೆ ನೆನಪಾಗುದಿಲ್ಲ. ಸೊ ಶಾಪಿಗೆ ಹೋಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಾಲ್ ಮಾಡ್ತಾರೆ, ಯಾಕಂದ್ರೆ ಅಷ್ಟು ಮರ್ತೋಗಿರ್ತದೆ. ಹೌದು, ಮರೆಯೋದು ಸ್ವಲ್ಪ ಜಾಸ್ತಿ. ಆದ್ರೆ ಎಲ್ಲೋ ಗ್ರೀನ್ ಟೈಪ್ ಇಲ್ಲಾಂದ್ರೆ ಬ್ಲೂ, ಅದ್ರಲ್ಲಿ ಯಾವುದೋ ಒಂದು ಆಗಿರ್ಬೋದು. ಮತ್ತೆ ಇವಳು ಏನೋ ಜ್ಯೂಸ್ ಇಟ್ಕೊಂಡು ಬರುವಾಗ ಕೂಡ ನಾನು ಕರೆಕ್ಟ್ ಸತ್ಯವಾಗಿ ನೋಡ್ಲಿಲ್ಲ. ಫಸ್ಟಿಗೆ ಒಂದು ಹುಡುಗಿದು ಹೌದಾ ಅಲ್ವಾ ಅಂತ ನೋಡಿದ್ದೇನೆ, ಆಮೇಲೆ ಡ್ರೆಸ್ ಎಲ್ಲ ಸತ್ಯವಾಗಿ ನೋಡ್ಲಿಲ್ಲ, ಮುಖ ಒಂದು ನೋಡಿರೋದು ಅಷ್ಟೇ. ಯಾವುದು ಗ್ರೀನ್ ಆರ್ ಬ್ಲೂ ಯಾವ್ದಾದ್ರು ಒಂದು? ಯಾವ್ದು? ನನ್ನಲ್ಲಿ ಬರುವುದಕ್ಕಿಂತ ಮುಂಚೆ ಬೇರೆ ಹುಡುಗಿಯನ್ನು ನೋಡ್ಲಿಕ್ಕೆ ಹೋಗಿಲ್ಲ. ಇಲ್ಲ, ಎಲ್ಲ ಕೂಡ ನೋಡಿದ್ದೆ ಒಂದೇ ಹುಡುಗಿಯನ್ನು, ಅದೇ ಹುಡುಗಿಯನ್ನು. ಯಾವ್ದು? ಬ್ಲೂ ಅಲ್ಲ, ಎಲ್ಲ ಇತ್ತಲ್ಲ, ಗ್ರೀನ್ ಸಾರಿ ಹುಡುಗಿ ಯಾರು ಹಾಗಾದ್ರೆ? ಅಲ್ಲ, ನಾನು ಗೆಸ್ ಮಾಡಿದ್ದು ಒಂದ ಬ್ಲೂ ಆಗಿರ್ಬೋದು, ಇಲ್ಲಾಂದ್ರೆ ಗ್ರೀನ್ ಆಗಿರ್ಬೋದು. ಸ್ವಲ್ಪ ಅಷ್ಟೇ ನೆನಪಿತ್ತು. ನಾನು ಹಾಕಿರುವಂತ ಶರ್ಟ್ ಕಲರ್ ಯಾವ್ದು? ಅದೊಂಥರ ಗ್ರೇ ಕಲರ್, ಐ ಮೀನ್ ಸಿಮೆಂಟ್ ಕಲರ್. ಅದ್ರಲ್ಲಿ ಒಂಥರ ಶೈನಿಂಗ್ ಇತ್ತು. ಸೊ ದೂರದಿಂದಲೇ ನೀವು ಫುಲ್ ಬ್ರೈಟ್ ಆಗಿ ಕಾಣ್ತೀರಿ. ಥ್ಯಾಂಕ್ ಯು. ನಮ್ಮ ಯೂಟ್ಯೂಬ್ ಚಾನಲ್ ಬೆಳೀತಾ ಇದೆ, ಬೆಳೆಸಿದವರು ನೀವುಗಳು. ಇನ್ನಷ್ಟು ಬೆಳೆಸಬೇಕು. ನೀವೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಕೂಡ ನಮಸ್ಕಾರ.